ಓಂ ಶಾಂತಿ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಎನ್ನುವ ಮಾತನ್ನು ಆಗಾಗ ಕೇಳ್ತಾ ಇರ್ತೇವೆ. ಬಹು ಪ್ರಸಿದ್ಧವಾದ ಕನ್ನಡದ ಮಾತಿದು. ವಿಧಿ, ಹಣೆಯ ಬರಹ, ಕಿಸ್ಮತ್, ತಕ್ದೀರ್ ಇತ್ಯಾದಿ ಶಬ್ದಗಳನ್ನು ಅನೇಕ ಸಲ ನಾವು ಕೇಳಿದ್ದೇವೆ. ಬಾಲ್ಯಕಾಲದಲ್ಲಿ ನಮ್ಮ ಹಣೆ ಮೇಲೇನೋ ಬರ್ಕೊಂಡಿರ್ತದೆ ಅಂತಲೂ ತಿಳ್ಕೊಂಡಿದ್ವಿ. ಆದರೆ ವಿಧಿ ಅಂದರೆ ನಾವೇ ಮಾಡಿಕೊಂಡು ಬಂದ ಕರ್ಮದ ಫಲ ಎನ್ನುವುದು ಅರ್ಥವಾದಾಗ ಇವತ್ತಿನ ನಮ್ಮ ಏರುಪೇರುಗಳಿಗೆ ಕಾರಣವಾದದ್ದು ನಾವೇ ಹಿಂದೆ ಮಾಡಿದ ಕರ್ಮ ಅನ್ನುವುದು ಸ್ಪಷ್ಟವಾಗ್ತದೆ. ಅದಕ್ಕಾಗಿಯೇ ತುಂಬ ಚೆನ್ನಾಗಿ ಹೇಳಿದ್ದಾರೆ, ತಾ ಮಾಡಿದ ಕರ್ಮ ಬಲವಂತವಾಗಿರಲು ನೀ ಮಾಡುವುದೇನು ಹರಿಯೇ ಅಂತ. ಹೀಗಿರುವಾಗ ಒಮ್ಮೆ ಹೀಗೆ ಯೋಚನೆ ಮಾಡಿ, ಬಾಲ್ಯದಲ್ಲಿ ನಮ್ಮ ತಾತನಿಗೆ ನಾನು ಒಂದೇ ಮನೆಯ ಮಕ್ಕಳಲ್ಲಿ ಈ ರೀತಿಯ ವ್ಯತ್ಯಾಸವೇಕೆ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದರು, ಬ್ರಹ್ಮ ಹಣೆಯ ಬರಹವನ್ನು ಬರೀತಾನೆ, ಆ ಸಮಯದಲ್ಲಿ ಯಾರು ಜಾಗೃತರಾಗಿರ್ತಾರೆ ಅವರ ಹಣೆಯ ಬರಹ ಬಹಳ ಚೆನ್ನಾಗಿ ಬರ್ಕೊಂಡ್ಬಿಡ್ತಾರೆ ಅಂತ. ಬರೆದು ಬಿಡ್ತಾನೆ ಬ್ರಹ್ಮ ಅಂತ. ಒಬ್ಬ ಬ್ರಹ್ಮ ಕೂತ್ಕೊಂಡು ಎಲ್ಲ ಹಣೆಯ ಬರಹವನ್ನು ಬರೀತಾನೋ ಅಥವಾ ನಮ್ಮ ಹಣೆಯ ಬರಹವನ್ನು ಬರೆದುಕೊಳ್ಳುವಂತಹ ಮಾಸ್ಟರ್ ಬ್ರಹ್ಮ ನಾವೇ ಆಗಿದ್ದೀವೋ ಅಂತ ಯೋಚನೆ ಮಾಡ್ಬೋದಲ್ವಾ. ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಎನ್ನುವ ಮಾತನ್ನು ನಾವು ಕೇಳಿದ್ದೇವೆ. ಹಾಗಿರುವಾಗ ಕರ್ಮದ ಲೇಖನಿಯಿಂದ ನಮ್ಮ ಭಾಗ್ಯವನ್ನು, ನಮ್ಮ ಹಣೆಯ ಬರಹವನ್ನು, ನಮ್ಮ ಅದೃಷ್ಟದ ರೇಖೆಯನ್ನು ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡಿಕೊಳ್ಳುವವರು ನಾವೇ. ಪಾಣಿನಿ ತನ್ನ ಕೈಯಲ್ಲಿ ಇಲ್ಲದ ವಿದ್ಯಾರೇಖೆಯನ್ನು ಚಾಕುವಿನಿಂದ ತೆಗೆದುಕೊಂಡ ಹಾಗೆ ನಾವು ನಮ್ಮ ಕರ್ಮದ ಲೇಖನಿಯಿಂದ ನಮ್ಮ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಬಹುದು. ಇದೇನೋ ಒಂದು ಬೇರೆ ಧಾಟಿಯಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತಿದೆಯಾ? ಇದು ಅಧ್ಯಾತ್ಮ ಆತ್ಮೀಯರೇ. ತನ್ನನ್ನು ತಾನು ತಿಳ್ಕೊಂಡು ತನ್ನ ಕರ್ಮವನ್ನು ತಾನೇ ಶ್ರೇಷ್ಠ ಮಾಡಿಕೊಳ್ಳುವುದರ ಕಡೆಗೆ ಯೋಚನೆ ಮಾಡುವುದಿದೆಯಲ್ಲ, ಅದು ಆತ್ಮ ಇತಿ ಅಧ್ಯಾತ್ಮ. ಭೌತಿಕವಾದ ಜಗತ್ತಿನಲ್ಲಿ ಭೌತಿಕತೆಯ ಜೊತೆಗೆ ಅಧ್ಯಾತ್ಮದ ಅರಿವು ಒಂದಿಷ್ಟಾದರೂ ಇದ್ದಾಗ ಮಾನವ ಜೀವನದಲ್ಲಿ ಮನುಷ್ಯನಾಗಿ ಬದುಕುವುದಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತಿನ ಜಗತ್ತಿನಲ್ಲಿ ಸೂರತ್ ಮನುಷ್ಯಕ ಪರ್ ಸೀರತ್ ಬಂದರ್ಕ ಅಂತ ಹೇಳಿದ ಹಾಗೆ ಮುಖ ಮಾತ್ರ ಮನುಷ್ಯನದು, ಆದರೆ ಅವನು ವರ್ತನೆ ವ್ಯವಹಾರವೆಲ್ಲ ಮಂಗ ಅಂತ ಹೇಳಿದ್ರೆ ಮಂಗಕ್ಕೂ ನಾಚಿಕೆಯಾಗುವಷ್ಟು ಕೋತಿಗಿಂತ ಕನಿಷ್ಠವಾದ ವರ್ತನೆಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಎಲ್ಲೋ ಒಂದು ಕಡೆ ಕಳೆದು ಹೋಗಿರುವಂಥದ್ದು. ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಧಾರ್ಮಿಕವಾದ ವಿಧಿಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ನಮ್ಮ ಬಾಲ್ಯವನ್ನು ಹಾಗೂ ಇವತ್ತಿನ ದಿನಮಾನಗಳನ್ನು ಗಮನಿಸಿದಾಗ ಇಲ್ಲದಿರುವ ಅದೆಷ್ಟೋ ಮಂದಿರಗಳು ಈಗ ಹೊಸದಾಗಿ ರೂಪುಗೊಂಡಿವೆ. ಬೀದಿಗೊಂದು ದೇವಸ್ಥಾನಗಳನ್ನು ನೋಡ್ತಿದ್ದೇವೆ. ಧಾರ್ಮಿಕ ಶ್ರದ್ಧೆ ಜನರಲ್ಲಿ ಹೆಚ್ಚಾಗ್ತಿದೆ. ತುಂಬ ಸಂತೋಷದ ವಿಷಯ. ಆದರೆ ಈ ಧಾರ್ಮಿಕತೆ ಈ ಅತಿಯಾದ ಆಡಂಬರದಲ್ಲಿ ಆಧ್ಯಾತ್ಮಿಕತೆ ಅದೆಲ್ಲೋ ಮರೆಯಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಮನುಷ್ಯನಿಗೆ ತಾನು ಮಾಡಿದ ಕರ್ಮದ ಫಲ ತನ್ನ ಬೆನ್ನಟ್ಕೊಂಡು ಬರುತ್ತೆ ಎನ್ನುವ ಭಯವೇ ಮರೆತು ಹೋಗ್ತಾ ಇದೆ. ಕರ್ಮ ಸಿದ್ಧಾಂತಕ್ಕೆ ಮನುಷ್ಯ ಬೆನ್ನು ಮಾಡಿ ಹೊರಟಿದ್ದಾನೆ. ನಾವು ಬೆನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸಲ್ವೇ? ಖಂಡಿತವಾಗಿಯೂ ಹಿಂಬಾಲಿಸುತ್ತೆ. ಆದ್ದರಿಂದ ಆತ್ಮೀಯರೇ,
ಜೀವನ ಚಕ್ರದಲ್ಲಿ ಜೀವನ ಎನ್ನುವಂತಹ ಒಂದು ಗೋಲದಲ್ಲಿ ಆಧ್ಯಾತ್ಮಿಕತೆಗೂ ಸ್ವಲ್ಪ ಸ್ಥಾನವನ್ನು ನಾವು ಕೊಟ್ಟಾಗ, ಆಧ್ಯಾತ್ಮಿಕತೆ ಅಂದರೆ ತನ್ನನ್ನು ತಾನು ತಿಳ್ಕೊಂಡು ತನ್ನೊಳಗನ್ನು ತಾನು ಬೆಳಗಿಸಿಕೊಂಡು ತನ್ನ ಒಳಗಿನ ಶಕ್ತಿಗಳನ್ನು ಜಾಗೃತ ಮಾಡಿಕೊಳ್ತಾ ಹೋಗುವುದಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಒಂದು ಮಾರ್ಗವಾಗಿದೆ. ಹಿಂದಿನ ಕಾಲಗಳಲ್ಲಿ ಮನೆಯಲ್ಲಿ ಹಿರಿಯರು ಈ ಕರ್ಮ ಸೂಕ್ಷ್ಮಗಳನ್ನು ಹೇಳ್ಕೊಡ್ತಾ ಧಾರ್ಮಿಕ ವಿಧಿಗಳ ಜೊತೆಗೆ ಆಧ್ಯಾತ್ಮಿಕತೆಯನ್ನು ರೂಢಿಸ್ತಾ ಇದ್ರು. ಇವತ್ತು ಹಿರಿಯರೇ ಇಲ್ಲ, ಇದ್ದರೂ ನಾವು ಕೇಳುವುದಕ್ಕೆ ತಯಾರಿಲ್ಲ. ಕೇವಲ ಪುಸ್ತಕದ ಓದು ನಮ್ಮನ್ನು ಪುಸ್ತಕದ ಬದನೆಕಾಯಿಗೆ ಸೀಮಿತ ಮಾಡಿದೆ, ಅಥವಾ ಪುಸ್ತಕದ ಹುಳುವಾಗಿಬಿಟ್ಟಿದ್ದೇವೆ. ಪುಸ್ತಕದಲ್ಲಿ ಇರುವ ಅಂಶಗಳು ಕೇವಲ ಮಾರ್ಕ್ಸ್ ಗಳಿಕೆಗೆ, ಅಂಕ ಗಳಿಕೆಗೆ ಸೀಮಿತವಾಗಿದೆ. ಜೀವನ ಶಿಕ್ಷಣ ನಮ್ಮಿಂದ ದೂರವಾಗ್ತಾ ಇದೆ. ಅದೆಷ್ಟೋ ಕಥೆಗಳನ್ನು ದಿನಾಲೂ ಕೇಳ್ತಾ ಜೀವನದ ಮೂಲವಾದಂತಹ ಕರ್ಮ ಸಿದ್ಧಾಂತವನ್ನು ನಮ್ಮ ಹಿರಿಯರು ನಮಗೆ ಕಲಿಸ್ತಾ ಇದ್ರು. ಉದಾಹರಣೆಗೆ ನಾನು ನಿಮಗೆ ಹೇಳುವುದಾದರೆ, ನಮ್ಮ ಮನೆಗಳಲ್ಲೆಲ್ಲ ಮೆಣಸಿನಕಾಳು, ಕರಿಮೆಣಸಿನ ಕಾಳುಗಳನ್ನು ತುಂಬ ಬೆಳೀತಾ ಇದ್ರು. ತುಂಬ ಬೆಲೆ ಬಾಳುವಂಥದ್ದು, ಅದಕ್ಕೆ ಕರಿಬಂಗಾರ ಅಂತ ಹೇಳ್ತಾರೆ, ತುಂಬ ಬೆಲೆ ಬಾಳುವಂಥದ್ದು. ನಾವು ಅದನ್ನು ಆಟ ಆಡೋಕ್ಕೆ ಉಪಯೋಗಿಸ್ತಿದ್ವಿ. ಮುಷ್ಟಿಗಟ್ಟಲೆ ಎತ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಹಾಕಿ ಬರ್ತಿದ್ವಿ. ನಮಗೇನು ಅದರದ್ದು ಬೆಲೆ ಗೊತ್ತಿರಲಿಲ್ಲ. ಅದಕ್ಕೆ ನಮ್ಮ ಹಿರಿಯರು ನಮ್ಗೆ ಏನು ಹೇಳೋರು, ನೀವು ಒಂದು ಮೆಣಸಿನಕಾಳು ಕಳೆದ್ರೆ ಆ ಮೆಣಸಿನಕಾಳು ಹಾವಾಗಿ ಬಂದು ನಿಮಗೆ ಕಚ್ಚುತ್ತೆ ಅಂತ. ಅಬ್ಬಾ, ಯಾರಿಗೆ ಬೇಕಪ್ಪ ಇದು ಹಾವು ಕಚ್ಚಿಸ್ಕೊಳ್ಳೋದು ಅಂತ ನಾವು ಆ ಮೆಣಸಿನಕಾಳು ಜೊತೆಗೆ ಆಟ ಆಡುವುದೇ ಬಿಟ್ಬಿಡ್ತಿದ್ವಿ. ಬೇರೆ ಹುಡುಕೊಳ್ತಿದ್ವಿ, ಕಲ್ಲುಗುಂಡುಗಳನ್ನು ಅಥವಾ ಗಜ್ಗ ಅಂಥದ್ದನ್ನು ಹುಡುಕೊಳ್ತಿದ್ವಿ. ಎಷ್ಟು ಸೂಕ್ಷ್ಮವಾಗಿ ನಮಗೆ ಆ ಬೆಲೆ ಬಾಳುವ ವಸ್ತುವನ್ನು ಹಾಳು ಮಾಡದ ಹಾಗೆ ಸೂಕ್ಷ್ಮವಾದ ಒಂದು ಸಣ್ಣ ಭಯವನ್ನು ಹುಟ್ಟಿಸಿ, ಅದರ ನಂತರ ಬೆಳೆದ ಮೇಲೆ ನಿಮಗೆ ಯಾಕೆ ಹೇಳಿದ್ವಿ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ರು ಹಿರಿಯರು. ಆದರೆ ಇವತ್ತಿನ ಜಗತ್ತಿನಲ್ಲಿ ನಾವು ಚಿಕ್ಕರಿರುವಾಗಿನಿಂದ ಈ ಮಕ್ಕಳಿಗಿದ್ಯಾಕೆ ಅಂತ ಅವರನ್ನು ಆಧ್ಯಾತ್ಮದಿಂದ ದೂರ ಮಾಡ್ತಾ ಇರುವುದರಿಂದ ಚಿಕ್ಕ ಮಕ್ಕಳು ವ್ಯಸನಿಗಳಾಗ್ತಾ, ಚಿಕ್ಕ ವಯಸ್ಸಿನಲ್ಲಿ ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾ, ಪರಿವಾರದಿಂದ ದೂರವಾಗ್ತಾ, ಒಂಟಿ ವ್ಯಕ್ತಿಯಾಗಿ ದ್ವೀಪವಾಗಿ ಬೆಳೀತಾ ಇದ್ದಾರೆ. ಇವತ್ತು ತಂದೆ ತಾಯಿ ಬೇಡ, ಅವರಿಗೆ ಯಾರೂ ಬೇಡದಂತಹ ಒಂದು ಜೀವನ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಕಾರಣ ಮಾನವ ಆಧ್ಯಾತ್ಮಿಕತೆಯಿಂದ ವಂಚಿತನಾಗಿರುವುದು, ದೂರವಾಗಿರುವುದು. ಆಧ್ಯಾತ್ಮಿಕತೆಯ ಮೂಲವೇ ಏನು ಅಂದರೆ ಕರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಸ್ತಾ, ತನ್ನನ್ನು ತಾನು ನೋಡಿಕೊಳ್ಳುವಂಥ ಒಳನೋಟವನ್ನು ಹೆಚ್ಚಿಸ್ತಾ, ಹೊರಗಣ್ಣಿಗೆ ಕಾಣದೇ ಇರುವಂತಹ ಅನೇಕ ವಿಷಯಗಳನ್ನು ಸ್ಪಷ್ಟಪಡಿಸ್ತಾ, ಹಿರಿಯರು ಅಥವಾ ದೇವರು ಇವುಗಳ ಮೇಲೆ ವಿಶ್ವಾಸವನ್ನು ಮೂಡಿಸ್ತಾ ಮುಂದುವರಿಸುವುದು. ನೆನಪಿಟ್ಕೊಳ್ಬೇಕು, ಇದರಲ್ಲಿ ಯಾವ ಭಯವೂ ಇಲ್ಲ, ಯಾವ ಶಾಪ ಮತ್ತೊಂದು ಇನ್ನೊಂದು ಇದು ಆಧ್ಯಾತ್ಮಿಕತೆಯಲ್ಲಿ ನಮಗೆ ಕಾಣಬರುವುದಿಲ್ಲ. ಪ್ರತಿಯೊಂದಕ್ಕೂ ಒಂದು ಸ್ಪಷ್ಟತೆಯನ್ನು ಮಾಡ್ತಾ, ಆ ಸ್ಪಷ್ಟತೆಗೆ ಬೇಕಾದ ಉತ್ತರಗಳನ್ನು ಕೊಡ್ತಾ, ಉದಾಹರಣೆಗೆ ಕಳಶಕ್ಕೆ ಮಾವಿನೆಲೆಯನ್ನೇ ಯಾಕಿಡಬೇಕು ಅಲ್ವಾ? ತೋರಣಕ್ಕೆ ಮಾವಿನೆಲೆಯನ್ನೇ ಯಾಕೆ ಕಟ್ಟಬೇಕು? ಆರತಿಯನ್ನು ಈ ಕಡೆಯಿಂದ ಈ ಕಡೆಗೆ ಯಾಕೆ ಎತ್ತಬೇಕು? ಚಪ್ಪಲಿ ಬಿಟ್ಟು ಯಾಕೆ ಒಳಗಡೆ ಹೋಗಬೇಕು? ಈ ಎಲ್ಲ ವಿಧಿಗಳನ್ನು ನಾವೇನು ದೇವರ ಧಾರ್ಮಿಕ ವಿಧಿಗಳಲ್ಲಿ ಮಾಡ್ತೇವೆ, ಅವುಗಳ ನಿಜವಾದ ಅರ್ಥವನ್ನು ತಿಳಿದು ಬದುಕುವುದಿದೆಯಲ್ಲ, ಅದು ಜೀವನಕ್ಕೆ ಎಷ್ಟು ಹತ್ತಿರ ಅಂತ ತಿಳ್ಕೊಂಡು ಬದುಕಿದಾಗ ಮಾನವ ಶಕ್ತಿಶಾಲಿಯಾಗುವುದಕ್ಕೆ ಸಾಧ್ಯವಾಗುತ್ತೆ. ಆಧ್ಯಾತ್ಮಿಕತೆಯಿಂದ ಭೌತಿಕತೆಯೆಡೆಗೆ ನಾವು ಸಾಗಿದಾಗ ಆಗ ಮನುಷ್ಯ ಒಳಗಿನಿಂದ ಗಟ್ಟಿಯಾಗಿರುವುದರಿಂದ, ಹೇಗೆ ಮನೆಯ ನೆಲಗಟ್ಟು ಗಟ್ಟಿಯಾಗಿದ್ದರೆ ಇಡೀ ಮನೆ ಭದ್ರವಾಗಿರುತ್ತೋ ಹಾಗೆ ಮಾನವ ಜೀವನದ ನೆಲಗಟ್ಟು ಆಧ್ಯಾತ್ಮ, ಇದು ಫೌಂಡೇಶನ್, ಇದು ಗಟ್ಟಿಯಾಗಿದ್ದರೆ ಇಡೀ ಜೀವನವೇ ಸಂತೋಷಮಯವಾಗಿರುತ್ತೆ. ಅದಕ್ಕೆ ನಮ್ಮ ಜೀವನದ ಪ್ರಯಾಣದಲ್ಲಿ ಆಧ್ಯಾತ್ಮಿಕತೆಯನ್ನು ಸೇರಿಸಿಕೊಳ್ಳೋಣ ಎನ್ನುವಂತಹದ್ದು ಎಲ್ಲರ ಸದಾಶಯ. ಓಂ ಶಾಂತಿ.